ಕೈಗಾರಿಕಾ ಯೋಜನೆ ಕಾರ್ಯ ರೂಪಕ್ಕೆ ಬಂದ್ರೆ ಬಡವರ ಕೈಯಾಗ ರೊಕ್ಕನೂ ಇರ್ತೈತಿ, ಬಡವರು ಉದ್ಧಾರನೂ ಆಗ್ತಾರ. ಆದ್ರ ಹೊಟ್ಟಿಗೇನು ರೊಕ್ಕನ ತಿನ್ನಾಕ ಬರ್ತೈತೇನು? ಬೆಳೆಯುವ ಭೂಮಿನ ಇಲ್ಲ ಅಂದ ಮ್ಯಾಗ ಹೊಟ್ಟಿಗೇನು ಮಣ್ಣು ತಿಂತೀರನ? ಬೇಟಪ್ಪ ಹೆಚ್ಚಿನ ಮಾತನ ಬೇಕಾಗಿಲ್ಲ, ನೀ ಕೇಳಿದನ್ನ ಕೊಡ್ತೀನಿ ಅಂತ ಹೇಳಿನಿ. ಕೊಟ್ಟಿದಂತ ಒಂದು ಬರ್ಸ್ಕೊಟ್ಟು ಬಿಡು ಮಮ್ಮಿನ. ಹೆಚ್ಚಿಗೆ ಮಾತಾಡಿ ಬೆಟ್ಟಪ್ಪಂಗ ಅಭ್ಯಾಸನ ಇಲ್ಲ. ನಾನು ಕೇಳಿದ್ದನ್ನ ಕೊಟ್ರ ಸಾಕು. ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ ಮಗನ ಅಲ್ಲ. ಕಾದರ್ ಆ ಕುರ್ಚಿ ತಂದು ಹಾಕು. ಯಾಕೆ ಹೆದರಾಕತ್ತಿ? ಪ್ರಾಣಕ್ಕ ಕುತ್ತು ಬಂತು ಅಂತ ಹೆದರಾಕತ್ತೀಯ? ನಿನ್ನ ಪ್ರಾಣ ತಗೊಂಡು ನಾನೇನು ಮಾಡ್ಲಿ? ನನಗೆ ನಿನ್ನ ಪ್ರಾಣ ಬೇಡ, ನಿನ್ನೆರಡು ಕೈ ಕೊಡು ಸಾಕು. ಹೌದು, ಕೇಳುತ್ತನ್ನ ಕೊಡದಿದ್ರ ನಮ್ಮಪ್ಪನ ಮಗನ ನಾನಲ್ಲ ಅಂದವ ನೀನ. ಕೇಳಿದ್ದನ್ನ ಕೊಟ್ಟು ನಿಮ್ಮಪ್ಪ ಹುಟ್ಟಿದ ಮಗ ನೀನಾಗ್ತೀಯೋ ಇಲ್ಲ? ಕೈ ಹೆಂಗ್ ಕೊಡ್ತಾರ? ಬೆಳೆಯುವ ಭೂಮಿನ ಹೆಂಗ ಕೊಡ್ತಾರಲೇ? ಹೆಂಗ ಕೊಡ್ತಾರ? ರೊಕ್ಕ ಹಿಮಾಲಯ ಪರ್ವತ, ಹಿಂದೂ ಮಹಾಸಾಗರ, ದೇಶಕ್ಕೆ ಅನ್ನ ಕೊಡುವ ರೈತ ನೋಡ ಕಷ್ಟ ಚಂದ. ಅವರನ್ನ ಕೊಂಡುಕೊಳ್ಳಾಕ ನಿಮ್ಮೊಬ್ಬನಿಂದಲೂ ಸಾಧ್ಯ ಇಲ್ಲ. ರೊಕ್ಕ ಕೊಡ್ತೀಯ ಮಗನ, ರೊಕ್ಕ. ಖಾದರ್ ತಿನ್ನಲೇ ಮಗನ, ಕಾದ್ರೆ ನಾನು ನಿನ್ನ ಮನುಷ್ಯ ಹೆಂಗ್ ತಿಂತಾರೋ? ನಮ್ಮ ರೈತರ ಕಷ್ಟ ಪರಿಹಾರ ಮಾಡೋ ಭೂಮಿ ತಾಯಿಗೆ ಹೊರತು ನಿಮ್ಮಂತ ಕಂತ್ರಿ ಕಜ್ಜಿ